ರಾಜ್ಯ ಸರ್ಕಾರ ಮಾಡಿರುವ ಒಳ ಮೀಸಲಾತಿ ಹಂಚಿಕೆ ಸ್ವಾಗತಾರ್ಹ ಎಂದು ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಬಾಬು ಟೈಗರ್ ಅವರು ತಿಳಿಸಿದ್ದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿಗಳಿಗೆ ಲಭ್ಯ ಇರುವ 15% ಮೀಸಲಾತಿಯಲ್ಲಿ ಎಡಗೈ ಸಮುದಾಯಕ್ಕೆ 5.25%, ಬಲಗೈ ಸಮುದಾಯಕ್ಕೆ 5.25% ಹಾಗೂ ಇತರರಿಗೆ 4.5% ಮೀಸಲಾತಿ ಹಂಚಿಕೆ ಮಾಡಿರುವುದು ಸೂಕ್ತವಾಗಿದೆ. ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಬದ್ಧತೆ ಪ್ರದರ್ಶಿಸಿದೆ. ಶೀಘ್ರ ನೇಮಕಾತಿ ಪ್ರಕ್ರಿಯೆ ಚಾಲನೆ ಕೊಡುವ ವಿಶ್ವಾಸವಿದೆ ಎಂದರು. ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು, ಮುಖಂಡರು ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್. ಸುಮಾರು 30 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ಒಳ ಮೀಸಲಾತಿಯ ಸಮಸ್ಯೆ ದಿನಾಂಕ 24/4/26ರಂದು ವಿಶೇಷ ಸಂಪುಟ ಸಭೆಯನ್ನು ಕರೆದು ಸಿದ್ದರಾಮಯ್ಯರ ಜೊತೆ ಸಂಪುಟದ ಸಹೋದ್ಯೋಗಿಗಳು ಈ ಒಳ ಮೀಸಲಾತಿಯ ಕಗ್ಗಟ್ಟನ್ನು ಶಾಶ್ವತವಾಗಿ ನಿವಾರಣೆ ಮಾಡತಕ್ಕಂಥ ಕೆಲಸ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ಡಾಕ್ಟರ್ ಎಸ್ ಮಹದೇವಪ್ಪ ಅವರು ಸೇರಿ ಸರ್ವರಿಗೂ ಸಮಪಾಲು ಅಂತಕ್ಕಂಥ ಸಂವಿಧಾನದ ಆಶೆಯಂತೆ ಸುಪ್ರೀಂ ಕೋರ್ಟಿನ ತೀರ್ಮಾನದ ಅನುಗುಣವಾಗಿ ವಿಶೇಷ ಕ್ಯಾಬಿನೆಟ್ನಲ್ಲಿ ಏನು ಸುಮಾರು 2 ವರ್ಷಗಳಿಂದ ಈ ಒಳ ಮೀಸಲಾತಿಯ ಏನು ಗೊಂದಲ ಬೆಂಕಿ ಇಡೀ ರಾಜ್ಯಾದ್ಯಂತ ಎಡ ಮತ್ತು ಬಲ ಎಂಬ ಸಮುದಾಯಕ್ಕೆ ಹಚ್ಕೊಂಡು ಕಾಲಾನುಕಾಲ ಎಡ ಮತ್ತು ಬಲ ಒಂದು ನಾಣ್ಯದ 2 ಮುಖಗಳಾಗಿ ಬದುಕೊಂಡು ಬಂದಿರತಕ್ಕಂಥ ಸಮುದಾಯದ ಮಧ್ಯೆ RSSನ ಕೆಲವು ಮುಖಂಡರುಗಳು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,05,00,000 ಜನಸಂಖ್ಯೆ ಹೊಂದಿರತಕ್ಕಂಥ ಬಹುಸಂಖ್ಯಾತರು ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ಅದು ಪರಿಶಿಷ್ಟ ಜಾತಿ ಸಮುದಾಯ. ಈ ನೋವು RSSನ ಮುಖಂಡರುಗಳಿಗೆ ಭಾಳಷ್ಟು ಕಾಡ್ತಾ ಇದೆ. ಒಂದು ಪಕ್ಷ ಈ ಸಮುದಾಯ ಒಂದಾಗಿ ಆಯಿತು ಅಂದರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿದು ಸಂಶಯ ಇಲ್ಲ ಅಂತಕ್ಕಂಥ ನೋವಿನಿಂದ ಈ ಎಡಗೈ ಸಮುದಾಯಕ್ಕೆ ಎತ್ತಿರ್ತಕ್ಕಂಥ ಕೆಲಸ ದಕ್ಷಿಣ ಭಾರತದ RSSನ ಸಂಘಟನಾ ಚಾಲಕ ವಾದಿರಾದಂತಕ್ಕಂಥ ಒಬ್ಬ ಮನುವಾದಿ, ಅವನ ಶಿಷ್ಯರುಗಳಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅನ್ನೋ ಎದುರು ಇಕ್ಕಿ ಅವರಿಗೆ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ದಾರಿ ಮಾಡಿಕೊಟ್ಟು ಸಮಾಜದಲ್ಲಿ ಸುಮಾರು ವರ್ಷಗಳಿಂದ ಒಂದಾಗಿರ್ತಕ್ಕಂಥ ಅಣ್ಣತಮ್ಮರ ಮಧ್ಯೆ ವಿಷಬೀಜ ಬಿತ್ತಕ್ಕಂಥ ಕೆಲಸ ಇದು RSS ಮಾಡಿದೆ. ಆ RSSನ ಅಣತಿಯಂತೆ ಇವರುಗಳು ಸುಮಾರು 30-35 ವರ್ಷದಿಂದ ಈ ಒಳ ಮೀಸಲಾತಿ ಪರವಾಗಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥವ್ರು ಅಮ್ಮಣ್ಣ ಅವರು ಕಳೆದಿರ್ತಕ್ಕಂಥವ್ರು. ಆದರೆ ದಿಢೀರ್ನೆ ನಡುಮಧ್ಯದಲ್ಲಿ ಬಂದು ಆ ಹೋರಾಟವನ್ನು ಹೈಜಾಕ್ ಮಾಡಿಕೊಂಡಿರ್ತಕ್ಕಂಥ RSSನ ಶಿಬಿರಾರ್ಥಿಗಳಾಗಿರ್ತಕ್ಕಂಥ ಈ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು, ನಾನಂತೀನಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಎಡಬಲ ಅಂತಕ್ಕಂಥ ಅಣ್ಣತಮ್ಮರಿಗೆ ಯಾರೂ ಬೇರ್ಪಡಿಸ್ಲಕ್ಕೆ ಆಗದಂಥ ಕೆಲಸ ಈ RSSನ ವಾದಿರಾಜಿನ ಮುಖಾಂತರ ನಡೀತಾ ಇದೆ. ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಕ್ಕೆ ಬಯಸ್ತೀನಿ, ರಾಜ್ಯ ಸರ್ಕಾರಕ್ಕೆ ಗೂಬಿ ಕೂಡಿಸ್ತಕ್ಕಂಥ ಕೆಲಸ ಈ ಇಬ್ಬರು ನಾಯಕರುಗಳು ಮಾಡಿದರೂ ಕೂಡ ರಾಜ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಮತ್ತು ಅವರ ಮಂತ್ರಿಮಂಡಲದ ಸಹೋದ್ಯೋಗಿಗಳು ಬಹಳ ಆಳವಾಗಿ ಅಧ್ಯಯನ ಮಾಡಿ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಅವರಿಗೆ ಒಂದು ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿ ನಾಗಮೋಹನ್ ದಾಸ್ ಅವರು ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 101 ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹಂಚಬೇಕಂತಕ್ಕಂಥ ಒಂದು ಜವಾಬ್ದಾರಿಯನ್ನು ಶಾಲಿನಿಯವರಿಗೆ ಕೊಟ್ಟಾಗ ಶಾಲಿನಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು
ಬಹಳ ಅಚ್ಚುಕಟ್ಟಾಗಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 101 ಜಾತಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲಾರಂಥ ರೀತಿಯಲ್ಲಿ ಒಂದು ಸೂತ್ರವನ್ನು ರಚಿಸಿ ಕ್ಯಾಬಿನೆಟ್ಗಿಂತ ಮುಂಚೆ ಸಿದ್ದರಾಮಯ್ಯ ಮತ್ತು ಮಾಧವಪುರಿಗೆ ಒಪ್ಪಿಸಿ 101 ಜಾತಿಯಲ್ಲಿ ಈ ಹಿಂದೆ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಮಾಡ್ತು, ABC ಅಂತ ಮಾಡ್ತು, 665 ಅಂತ ಮಾಡ್ತು. ಆದರೆ 17+7 ಆದಾಗ ಸರ್ಕಾರ ಸಂವಿಧಾನದ ಆಸೆಯಂತೆ 50ಕ್ಕೂ ಮೀರಿರಬಾರ್ದಂತ ಹೇಳ್ತದ. ಆದರೆ 17 ಮತ್ತು 7 ಆದಾಗ 56 ಆಗ್ತಾ ಇದೆ. ಅದಕ್ಕೊಬ್ಬರು ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯವು ಅದು ಮಾಡಕ್ ಬರಲ್ಲ, ಸರಿ 2 ಲಕ್ಷ ಇದೆಯೋ ಅಂದ್ಮೇಲೆ ಇವತ್ತು ನಮ್ಗೆ 34 ಲಕ್ಷಕ್ಕೆ ನಿಲ್ಲಿಸಿದ್ದಾರೆ. ಅದರ ಇದರಲ್ಲಿ ಒಂದು ಒಳಸಂಚಿದೆ. ಬಲಗೈ ಸಂಬಂಧಿತ ಜಾತಿಗಳನ್ನು ಒಡೆದಾಕಿ 4 ಭಾಗಗಳನ್ನು ಮಾಡಿ ಎಡಗೈ ಸಮುದಾಯದ ಜಾತಿಗಳನ್ನು ಹೆಚ್ಚು ಮಾಡಿ ನಾವು ಏದಲ್ಲಿ ಹೋಗೋರಿಗೆ ನಮ್ಮ ಬೀದಲ್ಲಿ ತಂದರೆ ನಾವು ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದೀವಿ, ವಲಯರ ಸಂಖ್ಯೆ ಹೆಚ್ಚಿದೆ ಅಂತ ನಾವು ಸಾಬೀತು ಮಾಡ್ತೀವಿ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಏನು ನಮಗೆ ಒಳಸಂಚಿನಿಂದ ಈ ಗ್ರೂಪಿನಲ್ಲಿ ಹಾಕಿದಾರೋ ನಾವು 100ಕ್ಕೆ 100 ನಮ್ಮ ಬಲಗೈ ಸಂಬಂಧಿತ ಜಾತಿಗಳ ಒಂದು ಕೂಡಿಕರಿಸಿದಾಗ ನಮ್ಮ ಅಂಕಿ ಸಂಖ್ಯೆ 37 ಲಕ್ಷಕ್ಕೆ ಹೋಗುತ್ತೆ. ಅವಾಗ ನಾವು ಪ್ರವರ್ಗ 1ಕ್ಕೆ ಬರ್ತೀವಿ ಅಂತಕ್ಕಂಥ ಆ ಹೋರಾಟಕ್ಕೆ ನಾವು ಸನ್ನಿಧರಾಗಬೇಕಾಗಿದೆ. ನಾವೆಲ್ಲರೂ ಈತಿಗೆ ಬಿಡದಲ್ಲಿ ಇದು ಹೋರಾಟ. ನಾವು ಖಾಲಿ ಒಳ ಮೀಸಲಾತಿ ಆಯಿತು, ನಮ್ಮ ಮಕ್ಕಳ ಭವಿಷ್ಯ ಆಯಿತು, ಅದು ಜೊತೆಯಲ್ಲಿ ನಾವು ಕರ್ನಾಟಕದಲ್ಲಿ ನಂಬರ್ 1 ಪ್ರವರ್ಗ ಹೇಗೆ ಬರ್ತೀವಿ ಆ ನಿಟ್ಟಿನಲ್ಲಿ ನಾವು ಕಾನೂನಾತ್ಮಕ ಹೋರಾಟ ಮಾಡಬೇಕಾಗಿದೆ. ನಾವು ಸರ್ಕಾರಕ್ಕೆ ಚಾಲೆಂಜ್ ಮಾಡಬೇಕಾಗಿದೆ. ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮ್ಮ ಸಮಾಜವನ್ನು ಒಡೆದಾಕಿ 4 ಭಾಗ ಮಾಡಿ ನಮ್ಮ ಅಂಕಿ ಸಂಖ್ಯೆ ಕುಗ್ಗಿಸಿದ್ದಾರೆ. ನಿಜವಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ 37 ಲಕ್ಷಕ್ಕೆ ಮೇಲಿದ್ದೀವಿ. ನಾವು ಪ್ರವರ್ಗ 1ಕ್ಕೆ ಬರ್ತೀವಿ, ಹೇಗೆ ಬರ್ತೀವಿ ಆದರೂ ನಮಗೆ ವಿಶ್ವಾಸ ಇದೆ. ನಮಗೆ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ. ಆದರೆ ನಾವು ಕಾನೂನಾತ್ಮಕ ಹೋರಾಟದಲ್ಲಿ ನಾವೆಲ್ಲ ದಾಖಲಾತಿಗಳನ್ನು ಪಡೆದು ನಾವು ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಪ್ರವರ್ಗ 1ಕ್ಕೆ ಹೋಗೇ ಹೋಗ್ತಕ್ಕಂಥ ವಿಶ್ವಾಸ ನಮಗಿದೆ. ಅದಕ್ಕೆ ನಮ್ಮ ಎಲ್ಲ ಅಣ್ಣತಮ್ಮರು ಈ ಮುಂದಿನ ಹೋರಾಟಕ್ಕೆ ಸನ್ನಿಧರಾಗಬೇಕು, ಸದೃಢರಾಗಬೇಕು, ಸಿದ್ಧರಾಗಬೇಕಂತಕ್ಕಂಥ ನಾನು ತಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಇವತ್ತು